ತಮಿಳುನಾಡಿನಂತೆ ಒಬ್ಬ ನಟ ತನ್ನದೇ ಪಕ್ಷ ಕಟ್ಟಿ ರಾಜ್ಯದ ಅಧಿಕಾರ ಹಿಡಿಯೋದಕ್ಕೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಎನ್ಟಿಆರ್ ಅಂದ್ರೆ ಅಲ್ಲಿನ ಜನರಿಗೆ ಸಾಕ್ಷಾತ್ ಕೃಷ್ಣ ಅಥವಾ ರಾಮನಿದ್ದ ಹಾಗೆ. ಡಿಎಂಕೆ ಮತ್ತು ಎಐಎಡಿಎಂಕೆಯಂತಹ ದಶಕಗಳ ಹಳೆಯ ದ್ರಾವಿಡ ಪಕ್ಷಗಳ ಮಧ್ಯೆ ವಿಜಯ್ ಒಬ್ಬ ಪರ್ಯಾಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಪವನ್ ಕಲ್ಯಾಣ್ ಅವರು ಪೀಠಾಪುರಂ ಕ್ಷೇತ್ರದಿಂದ 70,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ. ಈ ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ಆದಂತಹ ಮ್ಯಾಜಿಕ್ ಕರ್ನಾಟಕದಲ್ಲಿ ಯಾಕೆ ನಡೀತಾ ಇಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಲ್ವಾ? ಅಣ್ಣ ಅವರು ಆಗ ಮನಸ್ಸು ಮಾಡಿದ್ದಿದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸವೇ ಬದಲಾಗುತ್ತಾರೆ. ಕರ್ನಾಟಕದಲ್ಲಿ ನಟರನ್ನ ಜನರು ಕಲಾವಿದರನ್ನಾಗಿ ಪ್ರೀತಿಸ್ತಾರೆ, ಆದ್ರೆ ರಾಜಕಾರಣಿಯಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ದಕ್ಷಿಣ ಭಾರತದ ರಾಜಕಾರಣ ಅಂತಂದ್ರೆ ಅಲ್ಲಿ ಸಿನಿಮಾ ಹಾಗೆ ರಾಜಕೀಯದ ನಡುವೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಬೆಳ್ಳಿ ತೆರೆ ಮೇಲೆ ಮಿಂಚಿದ ನಾಯಕರು ವಿಧಾನಸೌಧದ ಮೆಟ್ಟಿಲು ಹತ್ತಿ ಮುಖ್ಯಮಂತ್ರಿಯಾದ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ತಮಿಳುನಾಡಿನಲ್ಲಿ ಎಂಜಿಆರ್ ಹಾಗೆ ಜಯಲಲಿತಾ ದಶಕಗಳ ಕಾಲ ಆಳ್ವಿಕೆ ನಡೆಸಿದ್ರೆ, ಆಂಧ್ರದಲ್ಲಿ ಎನ್ಟಿಆರ್ ಕೇವಲ 9 ತಿಂಗಳಲ್ಲಿ ಅಧಿಕಾರ ಹಿಡಿದು ಇತಿಹಾಸ ಕ್ರಿಯೇಟ್ ಮಾಡಿದ್ರು. ಇತ್ತೀಚಿನ ಪವನ್ ಕಲ್ಯಾಣ್ ಅವರ ಭರ್ಜರಿ ಗೆಲುವು ಕೂಡ ಇದಕ್ಕೆ ಸಾಕ್ಷಿ ಅನ್ನಿಸ್ಕೊಳ್ಳುತ್ತೆ. ಆದರೆ ಇದೇ ಗಾಳಿ ಕರ್ನಾಟಕದ ಗಡಿ ದಾಟಿದಾಗ ಏನಾಗುತ್ತೆ? ನಮ್ಮಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮಹಾನ್ ನಟರಿದ್ರು, ಅಂಬರೀಷ್, ಅನಂತ್ನಾಗ್ ಅವರಂತಹ ಜನಪ್ರಿಯ ನಾಯಕರಿದ್ರು. ಆದರೆ ಆಂಧ್ರ ತಮಿಳುನಾಡಿನಂತೆ ಒಬ್ಬ ನಟ ತನ್ನದೇ ಪಕ್ಷ ಕಟ್ಟಿ ರಾಜ್ಯದ ಅಧಿಕಾರ ಹಿಡಿಯೋದಕ್ಕೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಕನ್ನಡದ ಮಣ್ಣಿನಲ್ಲಿ ಸಿನಿಮಾ ವರ್ಚಸ್ಸು ವೋಟ್ ಆಗಿ ಯಾಕೆ ಕನ್ವರ್ಟ್ ಆಗ್ತಾ ಇಲ್ಲ? ಸೊ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಒಂದಷ್ಟು ವಿಶ್ಲೇಷಣೆ ಜೊತೆಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಮೊದಲು ನಾವು ನೆರೆ ರಾಜ್ಯಗಳನ್ನ ಗಮನಿಸಿ ಹೇಳೋದಾದ್ರೆ, ತಮಿಳುನಾಡಿನಲ್ಲಿ ರಾಜಕೀಯ ಶುರುವಾಗಿದ್ದೇ ಭಾಷಾ ಚಳುವಳಿ ಹಾಗೆ ದ್ರಾವಿಡ ಸಿದ್ಧಾಂತದ ಮೇಲೆ. ಎಂ ಕರುಣಾನಿಧಿ ಅವರಂತಹ ಸ್ಕ್ರಿಪ್ಟ್ ರೈಟರ್ಗಳು ಸಿನಿಮಾವನ್ನ ತಮ್ಮ ಸಿದ್ಧಾಂತವನ್ನ ಪ್ರಸಾರ ಮಾಡೋ ಸಾಧನವಾಗಿ ಬಳಸ್ಕೊಂಡ್ರು. ಎಂಜಿಆರ್ ಸಿನಿಮಾಗಳಲ್ಲಿ ಯಾವಾಗ್ಲೂ ಬಡವರ ರಕ್ಷಕನಾಗಿ ಕಾಣಿಸ್ಕೊಳ್ತಾ ಇದ್ರು. ಇದರಿಂದ ಜನರಿಗೆ ಸಿನಿಮಾ ಹಾಗೆ ವಾಸ್ತವದ ನಡುವಿನ ವ್ಯತ್ಯಾಸವೇ ಮರೆತು ಹೋಗೋ ರೀತಿಯಲ್ಲಿತ್ತು. ಇನ್ನು ಆಂಧ್ರ ಕಥೆ ಏನ್ ಬೇರೆ ಅಲ್ಲ. ಎನ್ಟಿಆರ್ ಅಂದ್ರೆ ಅಲ್ಲಿನ ಜನರಿಗೆ ಸಾಕ್ಷಾತ್ ಕೃಷ್ಣ ಅಥವಾ ರಾಮನಿದ್ದ ಹಾಗೆ. ಅವರು ತೆಲುಗು ಆತ್ಮಗೌರವದ ಹೆಸರಲ್ಲಿ ಪಕ್ಷ ಕಟ್ಟಿದಾಗ ಜನ ಅವರಿಗೆ ದೇವರಿಗೆ ಕೊಡೋ ಸ್ಥಾನವನ್ನೇ ಕೊಟ್ರು. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂತಂದ್ರೆ, ಈ ರಾಜ್ಯಗಳಲ್ಲಿ ಸಿನಿಮಾ ನಟರು ಕೇವಲ ನಟರಾಗಿ ಮಾತ್ರ ಉಳ್ಕೊಳ್ಳಿಲ್ಲ, ಅವರು ಒಂದು ಸಿದ್ಧಾಂತದ ಅಥವಾ ಒಂದು ಸಮುದಾಯದ ಧ್ವನಿಯಾಗಿ ಬದಲಾದ್ರು. ತೆಲುಗು ದೇಶಂ ಪಕ್ಷವನ್ನ ಸ್ಥಾಪನೆ ಮಾಡಿದ ಕೆಲವೇ 9 ತಿಂಗಳಲ್ಲಿ ಎನ್ಟಿಆರ್ 201 ಸ್ಥಾನಗಳನ್ನ ಗೆದ್ದು ಕಾಂಗ್ರೆಸ್ ಭದ್ರಕೋಟೆಯನ್ನೇ ಧೂಳಿಪಟ ಮಾಡಿದ್ರು. ಇದು ಕೇವಲ ಒಬ್ಬ ನಟನ ಗೆಲುವು ಮಾತ್ರ ಅಲ್ಲ, ಬದಲಿಗೆ ಪ್ರಾದೇಶಿಕ ಅಸ್ಮಿತೆಯ ಜಯ ಆಗಿತ್ತು. ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಕೂಡ ಇದೇ ಹಾದಿಯಲ್ಲಿ ಸಾಗ್ತಾ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆಯಂತಹ ದಶಕಗಳ ಹಳೆಯ ದ್ರಾವಿಡ ಪಕ್ಷಗಳ ಮಧ್ಯೆ ವಿಜಯ್ ಒಬ್ಬ ಪರ್ಯಾಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ತಮಿಳುನಾಡಿನಲ್ಲಿ ರಾಜಕೀಯ ಮತ್ತು ಸಿನಿಮಾ ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ. ಡಿಎಂಕೆಯಂತಹ ಪಕ್ಷಗಳು ಸಿನಿಮಾವನ್ನ ತಮ್ಮ ಸಿದ್ಧಾಂತ ಹರಡೋದಕ್ಕೆ ಬಳಸ್ಕೊಂಡ್ವು. ಹೀಗಾಗಿ ಎಂಜಿ ರಾಮಚಂದ್ರನ್ ಕಾಲದಿಂದಾನು ನಟರನ್ನ ನಾಯಕನನ್ನಾಗಿ ಒಪ್ಪಿಕೊಳ್ಳುವಂತಹ ಮಾನಸಿಕತೆ ಅಲ್ಲಿ ಬೆಳೆದು ಬಂದಿದೆ. ಆದರೆ ಕರ್ನಾಟಕದಲ್ಲಿ ರಾಜಕೀಯ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಮತ್ತು ಪ್ರಾದೇಶಿಕ ಸಮೀಕರಣಗಳ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಆಂಧ್ರದಲ್ಲಿ ಪವನ್ ಉದಯದ ಬಗ್ಗೆ ಹೇಳೋದಾದ್ರೆ, ತೆಲುಗು ಚಿತ್ರರಂಗದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ರಾಜಕೀಯ ಪಯಣ ಅತ್ಯಂತ ಇಂಟ್ರೆಸ್ಟಿಂಗ್ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ 2014ರಲ್ಲಿ ಜನಸೇನಾ ಪಕ್ಷ ಸ್ಥಾಪನೆ ಮಾಡ್ತಾರೆ. ಅವರ ಮೊದಲ ಘೋಷಣೆ ಕಾಂಗ್ರೆಸ್ ಹಟಾವೋ ದೇಶ್ ಬಚಾವೋ ಅನ್ನೋದಾಗಿತ್ತು. 2014ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅವರು ಸ್ಪರ್ಧಿಸದೆ ಬಿಜೆಪಿ ಮತ್ತು ಟಿಡಿಪಿ ಮೈತ್ರಿಗೆ ಬೆಂಬಲ ಕೊಡ್ತಾರೆ. ಅವರ ಪ್ರಚಾರ ಆ ಚುನಾವಣೆಯಲ್ಲಿ ಮೈತ್ರಿಕೂಟದ ಗೆಲುವಿಗೆ ಪ್ರಮುಖ ಕಾರಣವಾಗುತ್ತೆ. 2019ರ ಎಲೆಕ್ಷನ್ ನಲ್ಲೂ ಕೂಡ ಪವನ್ ಕಲ್ಯಾಣ್ ಅವರು ಸ್ವತಂತ್ರವಾಗಿ ಸ್ಪರ್ಧೆಗಿಳಿತಾರೆ. ಆದ್ರೆ ಅವರು ಸ್ಪರ್ಧಿಸಿದ್ದ ಗಾಜುವಾಕ ಹಾಗೆ ಭೀಮಾವರಂ ಅನ್ನೋ 2 ಕ್ಷೇತ್ರಗಳಲ್ಲಿ ಸೋಲು ಕಾಣಬೇಕಾಗತ್ತೆ. ಈ ಸೋಲು ಅನೇಕರ ವಿಮರ್ಶೆಗೂ ಗುರಿಯಾಗತ್ತೆ. ಆದರೆ ಪವನ್ ಕಲ್ಯಾಣ್ ಧೃತಿಗೆಡದೆ ಸತತ 5 ವರ್ಷಗಳ ಕಾಲ ಜನರ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡ್ತಾ ಬರ್ತಾರೆ. 2024ರ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಅವರ ರಾಜಕೀಯ ಜೀವನದ ಸುವರ್ಣ ಕಾಲ ಶುರುವಾಗುತ್ತೆ. ಅವರು ಟಿಡಿಪಿ ಹಾಗೆ ಬಿಜೆಪಿ ನಡುವೆ ಮೈತ್ರಿ ಏರ್ಪಡಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾರೆ. ಜನಸೇನಾ ಸ್ಪರ್ಧಿಸಿದ್ದ ಎಲ್ಲ 21 ವಿಧಾನಸಭಾ ಹಾಗೆ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋ ಮೂಲಕ ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಪವನ್ ಕಲ್ಯಾಣ್ ಅವರು ಪೀಠಾಪುರಂ ಕ್ಷೇತ್ರದಿಂದ 70,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ. ಪ್ರಸ್ತುತ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಇವರು ಆಂಧ್ರದ ರಾಜಕೀಯದಲ್ಲಿ ಒಂದು ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮಿದ್ರು. ಈಗ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನ ಗೆದ್ದಿರುವಂತಹ ವಿಜಯ್ ಅವರು ಕೂಡ ಇದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ತಮಿಳುನಾಡಿನಲ್ಲಿ ಆಂಧ್ರದಲ್ಲಿ ಆದಂತಹ ಮ್ಯಾಜಿಕ್ ಕರ್ನಾಟಕದಲ್ಲಿ ಯಾಕೆ ನಡೀತಾ ಇಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಲ್ವಾ? ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತಹ ಅಪ್ರತಿಮ ಶಕ್ತಿ ಇತ್ತು. ಅವರ ಜನಪ್ರಿಯತೆ MGR ಅಥವಾ NTR ಅವರಿಗಿಂತ ಕಮ್ಮಿ ಏನಿರಲಿಲ್ಲ. ಇನ್ ಕೇಸ್ ಅಣ್ಣ ಅವರು ಆಗ ಮನಸ್ಸು ಮಾಡಿದ್ದಿದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸವೇ ಬದಲಾಗಿ ಹೋಗ್ತಾ ಇತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಾನೊಬ್ಬ ಕನ್ನಡಿಗರ ಕಣ್ಮಣಿಯಾಗಿ ಇರೋದಕ್ಕೆ ಬಯಸಿದ್ರೆ ಹೊರತು ರಾಜಕೀಯದ ಕೆಸರೆರಚಾಟಕ್ಕೆ ಇಳಿಲಿಲ್ಲ. ಅವರು ಕನ್ನಡಿಗರನ್ನ ಭಾಷೆ ಹೆಸರಲ್ಲಿ ಒಂದುಗೂಡಿಸಿದ್ರು. ಫಾರ್ ಎಕ್ಸಾಂಪಲ್ ಗೋಕಾಕ್ ಚಳವಳಿ ಮೂಲಕ. ಆದ್ರೆ ಅದನ್ನ ಅಧಿಕಾರ ಹಿಡಿಯೋದಕ್ಕೆ ಬಳಸ್ಕೊಳ್ಳಿಲ್ಲ. ಇದು ಕನ್ನಡಿಗರ ಮಾನಸಿಕತೆಯ ಮೇಲೆ ದೊಡ್ಡ ಪರಿಣಾಮವನ್ನೇ ಉಂಟು ಮಾಡಿತು. ಅಣ್ಣಾವ್ರೇ ರಾಜಕೀಯಕ್ಕೆ ಬರಲಿಲ್ಲ ಅಂದ ಮೇಲೆ ಉಳಿದ ನಟರನ್ನ ಜನ ಕೇವಲ ನಟರನ್ನಾಗಿ ಮಾತ್ರ ನೋಡೋದಕ್ಕೆ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ಸಿನಿಮಾ ಅನ್ನೋದು ಕೇವಲ ಮನರಂಜನೆಗಾಗಿ ಉಳ್ಕೊಳ್ತೆ ಹೊರತು ಅದು ರಾಜಕೀಯ ಸಿದ್ಧಾಂತದ ಪ್ರಬಲ ವಾಹಕ ಆಗ್ಲೇ ಇಲ್ಲ. ಇನ್ನು ಕರ್ನಾಟಕದಲ್ಲಿ ಸಿನಿಮಾ ಹಾಗೆ ರಾಜಕೀಯದ ನಡುವೆ ಒಂದು ಸ್ಪಷ್ಟವಾದ ಲಕ್ಷ್ಮಣ ರೇಖೆಯನ್ನ ಎಳೆದವರೇ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು. ಗೋಕಾಕ್ ಚಳವಳಿ ಮೂಲಕ ಇಡೀ ನಾಡನ್ನ ಒಗ್ಗೂಡಿಸಿದ ಅಣ್ಣಾವರು ಮನಸ್ಸು ಮಾಡಿದ್ರೆ NTR ಅವರಿಗಿಂತಲೂ ಮೊದಲೇ ಮುಖ್ಯಮಂತ್ರಿಯಾಗಬಹುದಾಗಿತ್ತು. ಆದರೆ ಅವರು ನಾನು ಕಲೆಯ ಆರಾಧಕ, ಅಧಿಕಾರಕ್ಕಲ್ಲ ಅಂತ ರಾಜಕೀಯದಿಂದ ದೂರ ಉಳಿದಿದ್ದು ಕರ್ನಾಟಕ ರಾಜಕೀಯ ಸಂಸ್ಕೃತಿಯನ್ನ ಚೇಂಜ್ ಮಾಡಿತು. ಇಂದಿಗೂ ಕನ್ನಡಿಗರು ಕಲಾವಿದರನ್ನಾಗಿ ನೋಡ್ತಾರೆ ಹೊರತು ಮತ ಕೊಡೋ ನಾಯಕರನ್ನಾಗಿ ನೋಡೋದು ಬಹಳ ಕಮ್ಮಿ. ಇನ್ನು ರಾಷ್ಟ್ರೀಯ ಪಕ್ಷಗಳ ಪ್ರಬಲ ಹಿಡಿತ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಮುಖ ಕಾರಣ ಆಗತ್ತೆ. ಯಾಕಂದ್ರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ರಾಜಾಧಿರಾಜರು. ಅಲ್ಲಿ ರಾಷ್ಟ್ರೀಯ ಪಕ್ಷಗಳ ಪ್ರಭಾವ ತುಂಬಾ ಕಮ್ಮಿ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೇನೆ BJP ಅನ್ನೋ ಎರಡು ಬಲಿಷ್ಠ ರಾಷ್ಟ್ರೀಯ ಪಕ್ಷಗಳಿವೆ. ಈ ಪಕ್ಷಗಳ ಸಂಘಟನಾ ಶಕ್ತಿ ಮತ್ತು ಕಾರ್ಯಕರ್ತರ ಪಡೆಯನ್ನ ಎದುರಿಸಿ ಹೊಸದಾಗಿ ಪಕ್ಷ ಕಟ್ಟೋದು ನಟರಿಗೆ ನಿಜಕ್ಕೂ ಚಾಲೆಂಜಿಂಗ್ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿನ ಮತದಾರರು ರಾಷ್ಟ್ರೀಯ ದೃಷ್ಟಿಕೋನ ಹಾಗೆ ಸ್ಥಳೀಯ ಅಭಿವೃದ್ಧಿಗೆ ಜಾಸ್ತಿ ಗಮನ ಕೊಡ್ತಾರೆ. ಇನ್ನು ಜಾತಿ ಲೆಕ್ಕಾಚಾರ ಅಂತ ಬಂದಾಗ ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತ, ಒಕ್ಕಲಿಗ, ದಲಿತ ಮತ್ತು ಕುರುಬ ಸಮುದಾಯಗಳ ಸಮೀಕರಣಗಳು ಅತ್ಯಂತ ಸಂಕೀರ್ಣ ಅನ್ನಿಸ್ಕೊಳ್ಳುತ್ತೆ. ಆಂಧ್ರದಲ್ಲಿ ಕಾಪು ಅಥವಾ ಕಮ್ಮ ಸಮುದಾಯಗಳು ತಮ್ಮ ನಟರ ಬೆನ್ನಿಗೆ ನಿಂತ ಹಾಗೆ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ನಟ ಕೇವಲ ಅಭಿಮಾನದ ಆಧಾರದ ಮೇಲೆ ಎಲ್ಲಾ ಸಮುದಾಯಗಳ ಮತ ಪಡೆಯುವುದು ಕಷ್ಟ. ಇಲ್ಲಿ ನಟರ ಅಭಿಮಾನಿ ಸಂಘಗಳು ಕೇವಲ ಸಿನಿಮಾ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗ್ತಾ ಇವೆ. ನಟರನ್ನ ಜಾತಿ ಆಧಾರದ ಮೇಲೆ ನೋಡೋ ಸಂಸ್ಕೃತಿ ಕೂಡ ಇಲ್ಲಿಲ್ಲ. ಇನ್ನು ಸಿದ್ಧಾಂತದ ಕೊರತೆ ಹಾಗೆ ಸಂಘಟನೆಯ ವೈಫಲ್ಯ ಕೂಡ ಎದ್ದು ಕಾಣುತ್ತೆ. ಫಾರ್ ಎಕ್ಸಾಂಪಲ್ ರಿಯಲ್ ಸ್ಟಾರ್ ಉಪೇಂದ್ರ ಅವರಂತಹ ನಟರು ಪ್ರಜಾಕೀಯದ ಮೂಲಕ ರಾಜಕಾರಣಕ್ಕೆ ಹೊಸ ಪರಿಕಲ್ಪನೆ ಕೊಟ್ಟರೂ ಅದು ತಳಮಟ್ಟದ ಹಳ್ಳಿಗಳಿಗೆ ರೀಚ್ ಆಗುವಲ್ಲಿ ಫೇಲ್ಯೂರ್ ಆಯಿತು. ನೆರೆ ರಾಜ್ಯಗಳಲ್ಲಿ ನಟರು ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ದಶಕಗಳ ಕಾಲ ಜನರ ಕಷ್ಟಗಳಿಗೆ ಸ್ಪಂದಿಸುವ ಅಥವಾ ಸಂಘಟನೆ ಕಟ್ಟೋ ಕೆಲಸ ಮಾಡ್ತಾರೆ. ಕರ್ನಾಟಕದ ನಟರು ಹೆಚ್ಚಾಗಿ ಬೇರೆ ಪಕ್ಷಗಳ ಪರ ಪ್ರಚಾರ ಮಾಡೋ ಸ್ಟಾರ್ ಕ್ಯಾಂಪೇನರ್ಗಳಾಗಿ ಉಳ್ಕೊಂಡಿದ್ದಾರೆ ಹೊರತು ಸ್ವಂತ ಅಸ್ತಿತ್ವ ಕಂಡುಕೊಳ್ಳೋ ಧೈರ್ಯವನ್ನ ಮಾಡ್ತಾ ಇಲ್ಲ. ಇನ್ನು ಪವನ್ ಕಲ್ಯಾಣ್ ಅವರ 10 ವರ್ಷಗಳ ಹೋರಾಟ ಅಥವಾ ವಿಜಯ್ ಅವರ ವ್ಯವಸ್ಥಿತ ನೆಟ್ವರ್ಕ್ ಕರ್ನಾಟಕದ ನಟರಿಗೆ ದೊಡ್ಡ ಪಾಠ ಅನ್ನಿಸ್ಕೊಳ್ಳುತ್ತೆ. ಕರ್ನಾಟಕದಲ್ಲಿ ಅವಕಾಶಗಳು ಇಲ್ಲ ಅಂತೇನಿಲ್ಲ. ಬದಲಿಗೆ ಆ ಅವಕಾಶವನ್ನ ಬಳಸಿಕೊಳ್ಳಬಲ್ಲ ರಾಜಕೀಯ ಇಚ್ಛಾಶಕ್ತಿ ಹಾಗೆ ಸತತ ಹೋರಾಟದ ಗುಣ ಇರುವಂತಹ ನಟರ ಕೊರತೆ ಇದೆ. ಕನ್ನಡಿಗರು ಸಿನಿಮಾ ನೋಡಿ ಶಿಳ್ಳೆ ಹೊಡಿತಾರೆ. ಆದ್ರೆ ಮತ ಹಾಕುವಾಗ ಮಾತ್ರ ಅಭ್ಯರ್ಥಿಯ ಯೋಗ್ಯತೆ ಹಾಗೆ ಪಕ್ಷದ ಸಿದ್ಧಾಂತವನ್ನ ಅಳಿತಾರೆ ಅನ್ನೋದು ಸುಳ್ಳಲ್ಲ. ತಮಿಳುನಾಡು ಹಾಗೆ ಆಂಧ್ರದಲ್ಲಿ ಪ್ರಾದೇಶಿಕ ಪಕ್ಷಗಳೇ ಸುಲ್ತಾನರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೆ BJP ಅನ್ನೋ ಎರಡು ಬಲಾಢ್ಯ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ JDS ಅನ್ನೋ ಪ್ರಾದೇಶಿಕ ಶಕ್ತಿ ಕೂಡ ಇದೆ. ಈ ಮೂರು ಪಕ್ಷಗಳ ನಡುವೆ ಹೊಸದಾಗಿ ಬಂದ ನಟನೊಬ್ಬ ನೆಲೆ ಕಂಡುಕೊಳ್ಳೋದು ತುಂಬಾನೇ ಕಷ್ಟ. ಕರ್ನಾಟಕದಲ್ಲಿ ನಟರನ್ನ ಜನರು ಕಲಾವಿದರನ್ನಾಗಿ ಪ್ರೀತಿಸ್ತಾರೆ, ಆದ್ರೆ ರಾಜಕಾರಣಿಯಾಗಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಅಥವಾ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಸಾಧಿಸಿದ ಯಶಸ್ಸು ಕರ್ನಾಟಕದಲ್ಲಿ ಸಾಧ್ಯವಾಗಬೇಕು ಅಂತಂದ್ರೆ ಕೇವಲ ಸ್ಟಾರ್ ಗಿರಿ ಮಾತ್ರ ಸಾಲದು. ಹಳೆ ರಾಜಕೀಯ ವ್ಯವಸ್ಥೆಯನ್ನ ಮೀರಿ ನಿಲ್ಲಬಲ್ಲ ಗಟ್ಟಿ ಸಂಘಟನೆ ಬೇಕು. ಸದ್ಯಕ್ಕೆ ಕರ್ನಾಟಕದ ಮತದಾರರು ಸಿನಿಮಾ ಮತ್ತು ರಾಜಕೀಯವನ್ನ ಎರಡು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋದನ್ನ ಬಿಡಬೇಕು. ಒಂದು ಪ್ರಮುಖ ವಿಶ್ಲೇಷಣೆ ಪ್ರಕಾರ ಕರ್ನಾಟಕದ ಮತದಾರ ಸಿನಿಮಾ ಮತ್ತು ರಾಜಕೀಯವನ್ನ ಬೇರೆಯಾಗೇ ನೋಡ್ತಾನೆ. ತೆರೆ ಮೇಲೆ ತನ್ನ ನೆಚ್ಚಿನ ನಟ 10-12 ಜನರನ್ನ ಹೊಡೆದು ಉರುಳಿಸ್ಬಿಟ್ರೆ ಅದನ್ನ ನೋಡಿ ಚಪ್ಪಾಳೆ ತಡ್ತಾರೆ. ಆದರೆ ಮತದಾನದ ಬೂತ್ಗೆ ಬಂದಾಗ ಮಾತ್ರ ಅಭ್ಯರ್ಥಿಯ ಜಾತಿ, ಪಕ್ಷ ಹಾಗೆ ಸ್ಥಳೀಯ ಕೆಲಸಗಳನ್ನ ಗಮನಿಸ್ತಾನೆ.
ಆಂಧ್ರ ಅಥವಾ ತಮಿಳುನಾಡಿನಲ್ಲಿ ನಟರನ್ನ ದೇವರು ಅಂತ ಆರಾಧನೆ ಮಾಡೋ ಫ್ಯಾನ್ ಕಲ್ಚರ್ ಮಾತ್ರ ಅತಿ ಅಂತಾನೆ ಹೇಳ್ಬೋದು. ಆದರೆ ಕರ್ನಾಟಕದಲ್ಲಿ ಅಭಿಮಾನಕ್ಕೆ ಮಿತಿ ಇದೆ. ಸಿನಿಮಾ ನಟರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಿದಾಗ ಬೆಂಬಲಿಸೋ ಜನ ಅವರೇ ಪಕ್ಷ ಕಟ್ಟಿ ಚುನಾವಣೆಗೆ ನಿಂತಾಗ ಇವರಿಗೆ ರಾಜಕೀಯ ಏನ್ ಗೊತ್ತು ಅನ್ನೋ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ರಮ್ಯಾ ಅಥವಾ ಉಪೇಂದ್ರ ಅವರಂಥವರು ಎದುರಿಸ್ತಾ ಇರೋ ಸವಾಲುಗಳು ಅಂತ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಎಂಟ್ರಿ ಏನಿತ್ತು ಅದೊಂದು ರೀತಿ ಒಂದು ದೊಡ್ಡ ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು. ಸಾಂಪ್ರದಾಯಿಕ ರಾಜಕೀಯಕ್ಕೆ ಸಡ್ಡು ಹೊಡೆದ ಉಪೇಂದ್ರ ಅವರು ಪ್ರಜಾಕೀಯ ಅನ್ನೋ ಹೊಸ ಪರಿಕಲ್ಪನೆಯನ್ನ ಜನರ ಮುಂದೆ ಇಟ್ರು. ರಾಜಕೀಯ ಅಂದ್ರೆ ಅದು ರಾಜ ಮಾಡೋ ನೀತಿ ಅಲ್ಲ, ಅದು ಪ್ರಜೆಗಳು ಮಾಡುವ ಪ್ರಜಾಕೀಯ ಅಂತ ಸಾರಿದ್ರು. ಆದ್ರೆ ಸಿನಿಮಾ ತೆರೆ ಮೇಲೆ ದೊಡ್ಡ ಮಟ್ಟದ ಕ್ರಾಂತಿ ಮಾಡಿದ ಉಪ್ಪಿಯವರ ಈ ನಡೆ ಚುನಾವಣಾ ಅಖಾಡದಲ್ಲಿ ಮಾತ್ರ ಅಷ್ಟೇ ದೊಡ್ಡ ಮಟ್ಟದ ಫೇಲ್ಯೂರ್ ಅನ್ನಿಸ್ಕೊಂಡಿದ್ದು ಕಹಿ ಸತ್ಯ. ಉಪೇಂದ್ರ ಅವರ ರಾಜಕೀಯ ನಡೆ ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಹೋಗ್ಬೋದು. ಅತಿಯಾದ ಆದರ್ಶವಾದ ಅನ್ನೋದು ಕೂಡ ಸತ್ಯ. ಉಪೇಂದ್ರ ಅವರು ಹಣ ಖರ್ಚು ಮಾಡದೆ, ಗೋಡೆ ಬರಹಗಳು ಇಲ್ಲದೆ ಕೇವಲ ಸಿದ್ಧಾಂತದ ಮೇಲೆ ಚುನಾವಣೆಯನ್ನ ಗೆಲ್ತೀವಿ ಅಂತ ಹೇಳ್ಕೊಂಡು ಬಂದ್ರು. ಇದನ್ನ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಹಳ್ಳಿಗಳಲ್ಲಿ ಜಾತಿ ಮತ್ತು ಹಣದ ಪ್ರಭಾವ ಇರೋ ಕರ್ನಾಟಕದ ವಾಸ್ತವ ರಾಜಕೀಯದಲ್ಲಿ ಈ ಹೈಫೈ ಐಡಿಯಾಗಳು ಮತದಾರರಿಗೆ ತಲುಪಲೇ ಇಲ್ಲ. ಜನರ ಹತ್ರ ಹೋಗಿ ಸಂಘಟನೆ ಮಾಡೋ ಬದಲು ಸೋಷಿಯಲ್ ಮೀಡಿಯಾ ಮೂಲಕ ಬದಲಾವಣೆ ತರ್ತೀನಿ ಅಂತ ಅವರ ಅತಿಯಾದ ಆತ್ಮವಿಶ್ವಾಸ ಏನಿತ್ತು ಅದೇ ದೊಡ್ಡ ಹಿನ್ನಡೆಗೆ ಕಾರಣ ಆಗಿದ್ದು. ಇನ್ನು ಗೊಂದಲದ ನಡೆ ಹಾಗೆ ಪಕ್ಷದ ಬದಲಾವಣೆ ಅನ್ನುವಂತ ವಿಚಾರ ಕೂಡ ಇಲ್ಲಿ ಬರುತ್ತೆ. ಫಸ್ಟ್ ಇವರು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಸೇರಿದ್ದು, ನಂತರ ಅಲ್ಲಿನ ಭಿನ್ನಾಭಿಪ್ರಾಯಗಳಿಂದ ಹೊರಗಡೆ ಬಂದು ಉತ್ತಮ ಪ್ರಜಾಕೀಯ ಪಕ್ಷವನ್ನ ಕಟ್ಟಿದ್ದು. ಈ ಗೊಂದಲಗಳು ಜನರ ಮನಸ್ಸಿನಲ್ಲಿ ನಂಬಿಕೆಯನ್ನ ಕಮ್ಮಿ ಮಾಡಿದ್ವು. ಒಬ್ಬ ನಾಯಕನಾಗಿ ಅವರು ಒಂದು ಗಟ್ಟಿಯಾದ ತಂಡವನ್ನ ಕಟ್ಟುವಲ್ಲಿ ಫೇಲ್ಯೂರ್ ಆದ್ರು ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಹಾಗೆ ಸಿನಿಮಾ ಇಮೇಜ್ ಮತ್ತು ಸೀರಿಯಸ್ನೆಸ್ ಕೊರತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಉಪೇಂದ್ರ ಅವರ ಸಿನಿಮಾಗಳೇ ಒಂದು ರೀತಿ ವಿಚಿತ್ರ ಮ್ಯಾನರಿಸಮ್ ಇಂದ ಇರುತ್ತೆ. ರಾಜಕೀಯಕ್ಕೆ ಬಂದಾಗ್ಲೂ ಕೂಡ ಅವರು ಅದೇ ರೀತಿಯ ಫಿಲಾಸಫಿಯನ್ನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಜನ ಅವರಿಗೆ ಶಿಳ್ಳೆ ಹೊಡೆದ್ರು, ಚಪ್ಪಾಳೆ ತಟ್ಟಿದ್ರು. ಆದ್ರೆ ಈ ಮನುಷ್ಯ ರಾಜ್ಯದ ಆಡಳಿತವನ್ನ ಗಂಭೀರವಾಗಿ ನಡೆಸ್ತಾನ ಅನ್ನೋ ಪ್ರಶ್ನೆ ಬಂದಾಗ ಮತದಾರ ಹಿಂದೆ ಸರಿದ. ಇನ್ನು ಕಾರ್ಯಕರ್ತರ ಪಡೆಯಿಲ್ಲದ ಹೋರಾಟ ಅಂತ ಬಂದಾಗ ಹೇಗ್ ಸಾಧ್ಯ ರಾಜಕೀಯದಲ್ಲಿ ಇದು ಅಂತ ಅನ್ಸುತ್ತಲ್ವಾ? ಯಾವುದೇ ಪಕ್ಷ ಗೆಲ್ಲಬೇಕು ಅಂದ್ರೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋ ಸೈನ್ಯ ಇರಬೇಕು. ಆದ್ರೆ ಉಪೇಂದ್ರ ಅವರು ತಮ್ಮ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡಿದ್ರು. ಚುನಾವಣೆಯ ದಿನ ಮತದಾರರನ್ನ ಬೂತ್ಗೆ ಕರೆದುಕೊಂಡು ಬರುವಂತಹ ಗ್ರೌಂಡ್ ವರ್ಕ್ ಇಲ್ಲದ ಕಾರಣ ಪ್ರಜಾಕೀಯ ಕೇವಲ ಒಂದು ಚರ್ಚೆಯ ವಿಷಯವಾಗಿ ಉಳ್ಕೊಳ್ತು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಉಪೇಂದ್ರ ಅವರು ರಾಜಕೀಯಕ್ಕೆ ಬೇಕಾದ ರೌದ್ರಾವತಾರ ಅಥವಾ ಸಂಘಟನಾ ಶಕ್ತಿಗಿಂತ ಹೆಚ್ಚಾಗಿ ಕೇವಲ ಒಬ್ಬ ಚಿಂತಕನಾಗಿ ಉಳ್ಕೊಂಡ್ಬಿಟ್ರು. ಆದ್ರೆ ತಮಿಳುನಾಡಿನಲ್ಲಿ ವಿಜಯ್ ಅವರಂತೆ, ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರಂತೆ ಸೋತ್ರೋನು ನೆಲದಲ್ಲಿ ನಿಂತು ಹೋರಾಡುವಂತಹ ಛಲವನ್ನ ಪ್ರದರ್ಶಿಸದ ಹೊರತು ಕರ್ನಾಟಕದಲ್ಲಿ ಸ್ಟಾರ್ ನಟರ ಬದಲಾವಣೆಯ ಮಾತುಗಳು ಕೇವಲ ಸಿನಿಮಾ ಡೈಲಾಗ್ಗಳಂತೆ ಮಾತ್ರ ಭಾಸವಾಗುತ್ತೆ. ರಾಜಕೀಯ ಅಖಾಡದಲ್ಲಿ ಗೆಲ್ಲೋದಕ್ಕೆ ಕೇವಲ ಮುಖದ ವರ್ಚಸ್ಸು ಮಾತ್ರ ಸಾಕಾಗೋದಿಲ್ಲ. ಅಲ್ಲಿ ಬೇಕಾಗಿರೋದು ಗಟ್ಟಿಯಾದ ನೆಲದ ಜ್ಞಾನ ಹಾಗೆ ಸಂಘಟನಾ ಶಕ್ತಿ. ಕರ್ನಾಟಕದಲ್ಲಿ ಸಿನಿಮಾ ನಟರು ಮುಂದೊಂದು ದಿನ ಅಧಿಕಾರ ಹಿಡಿತಾರಾ ಅಥವಾ ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಸೊ ನಿಮ್ಗೆ ಹೇಗನ್ಸುತ್ತೆ, ಕರ್ನಾಟಕದಲ್ಲಿ ಯಾವ ನಟ ರಾಜಕೀಯಕ್ಕೆ ಬಂದ್ರೆ ಬದಲಾವಣೆ ತರಬಹುದು ಅಥವಾ ಯಾವ ನಟರು ರಾಜಕೀಯಕ್ಕೆ ಬರೋದು ಬೇಡ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.